नाज मीडिया उर्दू में आपका खैर मकदम है। इस वीडियो को पेश करने में ताउन किया है हीलिंग ट्री हॉस्पिटल, मल्टी सुपर स्पेशलिटी बेदर, अहमद टूरिस्ट एंड ट्रैवल्स, हज और उम्रा सर्विसेज। आपकी खिदमत हमारे नज़र में किसी इबादत से कम नहीं, आपका एतमाद ही हमारी कामयाबी है। RSI ಅವರ ನೇತೃತ್ವದ KSRP ತಂಡ ಈಗ ಸಭಾಂಗಣದ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರ ವ್ಯವಸ್ಥಿತ ತಂಡಕ್ಕೆ ನಾವು ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಶ್ರೀ ಟಿ ಸೋಮನಾಥ್ ಅವರ ನೇತೃತ್ವದ ಗೃಹ ರಕ್ಷಕ ದಳಪಾಳೆಯೊಂದಿಗೆ ತುಕಡಿಗೆ ನಾವು ಅಭಿನಂದಿಸೋಣ. ಶ್ರೀ ಹರ್ಷವರ್ಧನ್ AHC ಡಿ ಸ್ಕ್ವಾಡ್ ತಂಡ ಇದೀಗ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದಿಸೋಣ. ಕುಮಾರ್ ಅರವಿಂದ್ ಅವರ ಸೀನಿಯರ್ NCC ತಂಡ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ. ಅಭಿನಂದಿಸೋಣ. ಕುಮಾರ್ ಸುನೀಲ್ ಪಾಟೀಲ್ ಸ್ಕೌಟ್ಸ್ ಅಂಡ್ ಗ್ರೋವರ್ಸ್ನ ತಂಡ, ಪದವಿ ಪೂರ್ವ ನವವಾಸನ ತಂಡ ಜೊತೆಗೆ ಕುಮಾರಿ ಲಲಿತಾ ನೇತೃತ್ವದ ಸ್ಕೌಟ್ಸ್ ರೇಂಜರ್. ಇದನ್ನ ಗಣ್ಯಮಾನ್ಯ ವ್ಯಕ್ತಿಗಳೇ ಈ ಒಂದು ಕಾರ್ಯಕ್ರಮಕ್ಕೆ ಕಳೆ ತಂದುಕೊಟ್ಟ ಮಾಧ್ಯಮದ ಮಿತ್ರರೇ ಮತ್ತು ನಮ್ಮೆಲ್ಲರಿಗೆ ಈ ಕಾರ್ಯಕ್ರಮ 7ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ಇವತ್ತು ನಮಗೆ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿಲ್ಲ, ಪುಕ್ಕಟೆಯಾಗಿ ಸಿಕ್ಕಿಲ್ಲ. ಈ ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನ ಇವತ್ತು ನಮ್ಮ ನಾಯಕರುಗಳು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೀತದೆ. ಈ ಸ್ವಾತಂತ್ರ್ಯಕ್ಕಾಗಿ ಲಕ್ಷಾಂತರ ಜನ ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ, ಕಾರಾಗೃಹ ವಾಸ ಮಾಡಿದ್ದಾರೆ, ರಕ್ತ ಕೊಟ್ಟಿದ್ದಾರೆ, ಜೈಲಲ್ಲಿ ಕೊಳೆದಿದ್ದಾರೆ. ಅವರೆಲ್ಲರಿಗೆ ಇವತ್ತು ನಾವು ನಮನಗಳನ್ನು ಸಲ್ಲಿಸಬೇಕಾಗಿದೆ. 1857ರ ಸಿಪಾಯಿ ದಂಗೆ ಹಿಡ್ಕೊಂಡು ಏನು ಸುಮಾರು 200 ವರ್ಷ ಬ್ರಿಟಿಷರ ಏನು ಆಡಳಿತ ಇತ್ತು ಅದರಿಂದ ಈ ಗುಲಾಮಗಿರಿಯಿಂದ ಬಂಧನ ಮುಕ್ತ ಮಾಡಲಿಕ್ಕೆ ಇವತ್ತು ಹಿಂದಿನಿಂದಲೂ ಹೋರಾಟಗಳು ನಡೀತಾನೆ ಬಂದಿದ್ದಾವೆ. ಇವತ್ತು ನಾವೆಲ್ಲ ಸ್ಮರಿಸಬೇಕಾಗ್ತದೆ. ಸಿಪಾಯಿ ದಂಗೆಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅದಕ್ಕಿಂತ ಪೂರ್ವದಲ್ಲಿನೂ ನಮ್ಮ ಕರ್ನಾಟಕದವರೇ ಇವತ್ತು ನಮ್ಮ ವೀರ ರಾಣಿ ಕಿತ್ತೂರು ಚೆನ್ನಮ್ಮ, ಇವತ್ತು ವೀರ ಸಂಗೊಳ್ಳಿ ರಾಯಣ್ಣನವರು ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಇವತ್ತು ಅವರ ಜನ್ಮ ದಿನೋತ್ಸವ ಇದೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ನಮನಗಳನ್ನು ಸಲ್ಲಿಸ್ತೇನೆ. ಅದಾದ್ಮೇಲೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಏನು 1919ರಲ್ಲಿ 1919ರಲ್ಲಿ ರೌಲತ್ ಕಾಯ್ದೆ ವಿರುದ್ಧ ಹೋರಾಟ ನಡೀತದೆ. ಅದಾದ್ಮೇಲೆ ಚಂಪಾರಣ್ ಸತ್ಯಾಗ್ರಹ ಇವತ್ತು ನಡೀತದೆ. ಇವತ್ತು 20ರಲ್ಲಿ ಕಾಂಗ್ರೆಸ್ ಪಕ್ಷದ ಪುನರ್ಗಠನೆ ಆಗಿ ಈ ದೇಶಕ್ಕಾಗಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡಿಬೇಕು ಅಂತ ಹೇಳಿ ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ ಇವತ್ತೊಂದು ತೀರ್ಮಾನವನ್ನು ಮಾಡ್ತಾರೆ. ಅವಶ್ಯಕ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ.
ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಅವರ ಏನು ಮೇಲೆ ಹೊರೆ ಇದೆ, ಆ ಹೊರೆ ಕಡಿಮೆ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿ ಎಲ್ಲಾ ಮನೆಗಳಿಗೆ ಎಪಿಎಲ್ ಇರ್ಬೋದು, ಬಿಪಿಎಲ್ ಇರ್ಬೋದು, ಯಾವುದೇ ಜಾತಿ ಭಾಷೆ ಧರ್ಮ ಇದ್ರು ಎಲ್ಲರಿಗೂ ಒಳಗೊಂಡಂತೆ ಇವತ್ತು ಇದರಡಿ 3,54,604 ಈ 604 ಬೆನಿಫಿಷರಿಗೆ ಫಲಾನುಭವಿಗಳಿಗೆ ಪ್ರತಿ ತಿಂಗಳ 70,92,00,000 ಒಂದು ವರ್ಷಕ್ಕೆ 851 ಕೋಟಿ. ಇವತ್ತು ನೋಡಿ ಎಲ್ಲರನ್ನೂ ಒಳಗೊಂಡೆ ಈ ಕಾರ್ಯಕ್ರಮ ಆಗಸ್ಟ್ 27ನೇ ತಾರೀಕಿಗೆ ಈ ರಾಜ್ಯದಲ್ಲಿ ನಾವು ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಹಸಿಮುಕ್ತ ಕರ್ನಾಟಕ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇವತ್ತು ನಾವು ಅಕ್ಕಿನೇ ಕೊಡಬೇಕು ಅಂತಿದ್ದೇವೆ. ಆದರೆ ಕೇಂದ್ರದ ನಕಾರಾತ್ಮಕ ಧೋರಣೆಯಿಂದ ಇವತ್ತು ಅಕ್ಕಿ ಬದಲಾಗಿ ನೇರವಾಗಿ ಹಣ ವರ್ಗಾವಣೆ ಮಾಡಬೇಕು ಅಂತ ಹೇಳಿ 12,37,468 ಜನರಿಗೆ 21,33,00,000 ತಿಂಗಳಿಗೆ, ಇವತ್ತು ವರ್ಷಕ್ಕೆ 255,96,00,000 ರೂಪಾಯಿ. ಇದು ಈ ಯೋಜನೆ. ಸಂಭ್ರಮದ ಬ್ಯಾಗನ್ನು ತೆಗೆದುಕೊಂಡು ನಾವು ಚೆಕ್ ಮಾಡ್ತೀವಿ. ಅದು ಎಷ್ಟಾಗಿದೆ ಅಂತ ನಮಗೂ ಗೊತ್ತಿಲ್ಲ. ಕಾನ ಮುಖಾಂತರ ನಾವು ಭೇದಿಸ್ತೇವೆ. ಈ ರೀತಿ ಗಾಂಜಾ ಮಾದಕ ವಸ್ತುಗಳನ್ನು ಪತ್ತೆ ಹಚ್ಚುವಂಥ ಕಾರ್ಯವನ್ನು ವಿಶೇಷವಾಗಿ ದೀಪ ಸ್ನಾನ ಮಾಡಲಿದೆ. ಸ್ವಭಾವವನ್ನು ಕೂಡ ಅದಕ್ಕೆ ಕಲಿಸಲಾಗುತ್ತೆ. ಯಾರು ಕೂಡ ಅದನ್ನು ಬೈ ಫೋರ್ಸ್ಲಿ ಅದಕ್ಕೆ ಆಹಾರವನ್ನು ಕೊಟ್ಟರು ಕೂಡ ಅದನ್ನು ತೆಗೆದುಕೊಳ್ಳಲ್ಲ. ತುಂಬಾ ಹಸಿವೆ ಇದ್ದಾಗಲೂ ಕೂಡ ಆಜ್ಞೆಯನ್ನು ಬಿಟ್ಟು ಬೇರೆಯನ್ನು ಕೂಡ ಪಾಲಿಸಕ್ಕೆ ಹೋಗುವುದಿಲ್ಲ. ಅದು ಹೆಣ್ಣವರು ಆಜ್ಞೆ ಮಾತ್ರ ಪಾಲಿಸುತ್ತೆ. ಒತ್ತಾಯವನ್ನು ಕೂಡ ಮಾಡುತ್ತಿದ್ದಾರೆ, ಆದರೂ ಕೂಡ ಸ್ವೀಕರಿಸ್ತಾ ಇಲ್ಲ. ಡಾಗ್ ಹ್ಯಾಂಡ್ಲರ್ ಕೊಟ್ಟಾಗ ಮಾತ್ರ ಅದು ಆಹಾರವನ್ನು ಸ್ವೀಕರಿಸುತ್ತೆ. ಈ ರೀತಿ ಶ್ವಾನಗಳು ಪೊಲೀಸ್ ಇಲಾಖೆಗೆ ತುಂಬಾ ಸಹಾಯಕಾರಿಯಾಗಿರುವಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ